ಟಗರು ಸಾಕಾಣಿಕೆ ಅಂದ್ರೆ ಮೇನ್ ಏನಂದ್ರೆ ಸಂತಿಗೆ ಹೋದ್ನಿ ಅವ್ರು ಹೇಳಿದಷ್ಟಕ್ಕೆ ರೊಕ್ಕ ಕೊಟ್ಟು ತಗೊಂಡಿ ಆಮೇಲೆ ತಂದಿಂದಾಗ ಅದನ್ನ ಗ್ರೋತ್ನೆಸ್ ಮಾಡಕ್ ಆಗೋದಿಲ್ಲ. ಕಟಕರ್ ಬಂದಾರ ಅಂದ್ರೆ ನೀವು ತಂದ್ರೆ ಇಟ್ಟಿಗೆ ಕೇಳ ನಾವೆಲ್ಲ ಹಾಕೋದ ಇದೆಲ್ಲ ಮರಿ ಅದ್ರ ನಾವು ಹೆಚ್ಚು 2 ಟೈಮ್ ಸೈಲೇಜ್ ಯೂಸ್ ಮಾಡ್ತೀನಿ ಅಣ್ಣ. ಒಳ್ಳೆ ರಿಸಲ್ಟ್ ಬಂದೈತಿ. ಇಲ್ಲಿ ಮರಿನೂ ಇಲ್ಲೇ ಐತನ. ಬಟ್ ಜೈ ಜವಾನ್ ಜೈ ಕಿಸಾನ್ ಸೈಲೇಜ್ ಚಲೋ ಅಂತೀರಿ. ಚಲೋ ಉಪಯೋಗ ಮಾಡಕ್. ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ ಮೇನ್ ವಿಷಯ ಏನಂದ್ರೆ ನನ್ನ ಗೆಳೆಯರು ಎಲ್ಲಾರು ಜೀರೋದಿಂದ ಶುರು ಮಾಡಿ ಬಿಸಿನೆಸ್ ನಾಗ ಸಕ್ಸಸ್ ಆದಾರ. ಅದ್ರಾಗ ಹನುಮಂತ ಪಾಟೀಲ್ ಕಬೂರ್ ಇವ್ರ ವಿಡಿಯೋ ಯಾಕೆ ಮಾಡಿಲ್ಲ ಅಂದ್ರೆ ನಮ್ಮ ಬದಾಮಿ ಹನುಮಂತನ್ನ ಇವ್ರದ್ದು ವಿಡಿಯೋ ಅಪ್ ಟು ಡೇಟ್ ಮಾಡ್ಯಾರ. ಎಲ್ಲ ಇವ್ರ ಬಗ್ಗೆ ವಿವರ ಕೊಟ್ಟಾರ. ಇವರು ಜೀರೋ ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ಅವ್ರ ಹತ್ರ ಒಂದು ಗೇನ್ ಹೊಲ ಇಲ್ಲ. ಆದ್ರೂ ಈ ಸದ್ಯಕ್ಕೆ 600 ಮರಿ 2 ಫಾರ್ಮ್ ಹೈಟೆಕ್ ಹೊಳೆ ಅಮೋಘ್ ಸಿದ್ದೇಶ್ವರ್ ಸ್ಪೀಡ್ ಮಾಲಕ್ರಿ ಇವ್ರ ಸಡ್ಡಿಗೆ ಹೋಗಿದ್ನಿ. ಬಟ್ ಇವ್ರ ಜೋಡಿ ನಾ ಚರ್ಚೆ ಮಾಡ್ತಿರ್ತಾನೆ. ಇವ್ರದೇನ್ ಫುಲ್ ವಿಡಿಯೋ ಮಾಡಿಲ್ಲ. ಬಟ್ ನನ್ನ ಬಗ್ಗೆ ಏನು ಚಲೋ ಅನಿಸ್ತದಲ್ಲ ಅದನ್ನಷ್ಟ ಕವರ್ ಮಾಡಿರ್ತೇನೆ. ಲಾಸ್ಟ್ ವರೆಗೂ ನೋಡಿ ಸಪೋರ್ಟ್ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇದ ನೋಡ್ರಿ ಟಗರು ಸಾಕಾಣಿಕೆ ಅಂದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ನಾಗ ಬೆಂಕಿ ಅಂತಾರಲ್ಲ ಹಂಗಿದ್ದಂಗೆ ಹನುಮಂತನ್ನ ಮರಿ ಸಾಕಾಣಿಕೆ ಮಾಡಾಕ ಇವ್ರು ನೋಡಿ ಕಲ್ಕೊಳ್ಳೋದು ಭಾಳ ಐತಿ. ನಾನು ಸರ್ವಿಸ್ನಾಗಿದ್ದಾಗ ಇವ್ರ ಜೊತೆ ಕಾಂಟ್ಯಾಕ್ಟ್ನಾಗ ಇದ್ನಿ. ಮೇನ್ ಏನಂದ್ರೆ ಮರಿ ಮಾತ್ರ ಗ್ರೋತ್ನೆಸ್ ತರಾಕ ಇವ್ರು ಭಾಳ ಗೈಡೆನ್ಸ್ ಕೊಡ್ತಾರೆ. ನಮ್ಮ ರಥನೂ ಇಲ್ಲಿಗೆ ಬಂದಿತ್ತು ಇವತ್ತು ಫೀಡ್ ತರಾಕ. ಭಾಳ ಖುಷಿಯಿಂದ ಮಾತಾಡಿದ್ವಿ 1 ತಾಸು. ಮೇನ್ ಇವ್ರು ಗೈಡೆನ್ಸ್ ಕೊಡೋದು ಹಂಗೆ ಕೊಡ್ತಾರೆ. ಇವ್ರು ಕೊಟ್ಟಂಥ ಗೈಡೆನ್ಸ್ ನಾನು ನನ್ನ ಹತ್ರ ಫಾರ್ಮ್ ಇರುವಾರು ಯಾರೋ ಕೇಳಿದ್ರು ಅವ್ರಿಗೂ ಚಲೋ ಗೈಡೆನ್ಸ ಕೊಟ್ಟಿರ್ತೀವಿ. ಮರಿ ಮಾರಿಸೋದು ಏನು ದೊಡ್ಡಗಾದಿಲ್ಲ. ಬಟ್ ಮರಿ ಗ್ರೋತ್ನೆಸ್ ಬರ್ಬೇಕು. ಆ ರೀತಿ ಫೀಡ್, ಆ ರೀತಿ ಫುಡ್ಡು, ಸೈಲೇಜ್ ಮತ್ತು ಎಲ್ಲ ಹಾಕಿದ್ರೆ ಮರಿ ಗ್ರೋತ್ನೆಸ್ ಬರ್ತಾವೆ. ನಿಮಗೆ ರೇಟ್ ಆಟೋಮೆಟಿಕ್ ಸಿಗ್ತೈತಿ. ಈಗ ನೋಡಾಕತ್ತೀರಿ ಆ ಕಡೆ ಕಾನೆದಾಗಿನೂ ಫಸ್ಟ್ನೇ ಕಾನೆದಾಗಿನೂ ಈಗ ಜಸ್ಟ್ ಬಂದಿದ್ದು ಮರಿ 15 ದಿನ ಆತಂತ ಫಾರ್ಮಿಗೆ ಬಂದ. ಯಾವ ರೀತಿ ಗ್ರೋತ್ನೆಸ್ ಬಂದಾವೋ ನೋಡ್ರಿ. ಮರಿ ಮೇಸಾಕ ಹಿಂದೆ ಮುಂದೆ ನೋಡೋದಿಲ್ಲ. 2 ಟೈಮ್ ನಂದು ಜೈ ಜವಾನ್ ಜೈ ಕಿಸಾನ್ ಸೈಲೇಜ್ ಯೂಸ್ ಮಾಡ್ತಾರೆ ಇವ್ರು. ಹೊಳ್ಳೆ ಅವ್ರ ಫೀಡ್ ಮಾತ್ರ ರಿಸಲ್ಟ್ 100% ಐತಿ. ಅದನ್ನು ನಾನು ಯೂಸ್ ಮಾಡ್ತೇನೆ. ಎಷ್ಟೋ ಜನಕ್ಕೆ ಹೇಳಿ ಅದನ್ನು ಯೂಸ್ ಮಾಡಾಕತ್ತಾರೆ. ಫಾರ್ಮ್ ಬಂದು ಮಾಡಾಕತ್ತಾರೆ ಸಹಿತ. ಈಗ ಹೊಳ್ಳೆ ಫಾರ್ಮ್ ನಡ್ಸಾಕತ್ತಾರೆ. ನಾವು ಎಷ್ಟೋ ಹೆಲ್ಪ್ ಮಾಡ್ತೇವೆ ಕರೆ ಫಾರ್ಮ್ ಟಗರ್ ಮಾರ್ಸಾಕ ಸಹಿತ. ಬಟ್ ನಾವು ಹೇಳಿದ ಮೆಥಡ್ ಯಾರು ಟಗರ್ ಮೇಸಾಕ ಪ್ರಯತ್ನ ಪಡೋದಿಲ್ಲ. ಯಾಕಂದ್ರೆ 10 ಚೀಲ ಫೀಡ್ ಹಾಕುವಲ್ಲಿ 2 ಚೀಲ ಫೀಡ್ನಾಗ ಮರಿ ಬೆಳೆಸ್ಬೇಕಂದ್ರೆ ಆಗೋದಿಲ್ಲ. ನೀವು ಅದನ್ನು ಹಾಕಿದ್ರೆ ಆಟೋಮೆಟಿಕ್ ನಿಮ್ಮ ರೊಕ್ಕ ಕೊಟ್ಟು ಹೋಗೇ ಹೋಗೈತಿ. ನೀವು ಖರ್ಚು ಮಾಡಿದಷ್ಟು ತಗಡು ನಿಮ್ಗೆ ಲಾಭ ಕೊಡ್ತೈತಿ. ಬಟ್ ಹಾಕಕ್ಕೆ ಹಿಂದೆ ಮುಂದೆ ನೋಡಕ್ಕೆ ಹೋಗ್ಬಾರ್ದು. ಮರಿ ಮೇಯಿಸ್ಬೇಕಂದ್ರೆ ಆಟೋಮೆಟಿಕ್ ಸಿಸ್ಟಮ್ ನೀರಿಂದ ಇದು ಈ ರೀತಿ ಸ್ವಚ್ಛ ಮಾಡಿ ಹೊಳ್ಳೆ ತುಂಬ್ಕೋತೈತಿ. ನೀರು ಮಾತ್ರ 3 ಟೈಮ್ ಇವರು ಸ್ವಚ್ಛ ಮಾಡ್ತಾರೆ. ಮೇನ್ ಮರಿಗೆ ಸ್ವಚ್ಛ ನೀರು ಕುಡಿಯೋದ್ರಿಂದ ಆರೋಗ್ಯ ಚಲೋ ಇರ್ತೈತಿ. ಹೊಳ್ಳೆ ಹೆಂಗಂದ್ರೆ ನ್ಯಾಚುರಲ್ ಗಾಳಿ ಒಳಗಡೆ ಬರತೈತಿ. ಹೈಟೆಕ್ ಸೆಟ್ ಇದು ಹೊಸದಿದೆ. ಕಂಪ್ಲೀಟ್ ಆಗಿದ್ದಾಗ ನಾನು ಇದನ್ನು ವಿಡಿಯೋ ಮಾಡಿರಕ್ಕಿಲ್ಲ. ಸ್ಟಾರ್ಟಿಂಗಿಂದ ಎಲ್ಲ ವಿಡಿಯೋ ಹಾಕೇನಿ. ಬಟ್ ಈಗ ಮಾತ್ರ ಭಾರಿ ಸೂಪರ್ ಏನರ ನೋಡ್ತಕ್ಕದ್ದು ಫಾರ್ಮ್ ಅಂತಾರಲ್ಲ ಆ ರೀತಿ ಫಾರ್ಮ್ ತಯಾರು ಮಾಡ್ಯಾರ. ಹೊಳ್ಳೆ ಗೈಡೆನ್ಸ್ ಅಂದ್ರೆ ಏನು ನನ್ನ ಜನ ಕೇಳ್ತಿರ್ತಾರೆ ಯಾವ ರೀತಿ ಏನು ಮರಿ ನಾವು ಯಾರ್ಯಾರು ಸಂತಿಗೆ ಹೋದಾರ. ನಮ್ಮ ಜೈ ಜವಾನ್ ಜೈ ಕಿಸಾನ್ ಸೈಲೇಜ್ ಬಗ್ಗೆ ಏನಂತೀಯ? ಒಳ್ಳೆ ರಿಸಲ್ಟ್ ಐತಿ. ನಾವೆಲ್ಲ ಹಾಕೋದ ಇದೆಲ್ಲ ಮರಿ ಬಂದದ ಅದ್ರ ನಾವು ಹೆಚ್ಚು 2 ಟೈಮ್ ಸೈಲೇಜ್ ಯೂಸ್ ಮಾಡ್ತೀನಿ ಅಣ್ಣ. ಒಳ್ಳೆ ರಿಸಲ್ಟ್ ಬಂದೈತಿ. ಇಲ್ಲಿ ಮರಿನೂ ಇಲ್ಲೇ ಐತಿನ. ಬಟ್ ಜೈ ಜವಾನ್ ಜೈ ಕಿಸಾನ್ ಸೈಲೇಜ್ ಚಲೋ ಅಂತೀರಿ. ಚಲೋ ಉಪಯೋಗ ಮಾಡಕ್ಕೆ 1 ನಂಬರ್ ಆಯ್ತು. ನಾವೇನು ಅದ್ರೊಳಗೇನು 2ನೇ ಮಾತಿಲ್ಲ. ನಮ್ಮ ಮಷಿನ್ಯಾಗ ಒಳಗೆ ಬೀಳ್ತೈತಿ. ಮೇನ್ ಏನಂದ್ರೆ ನಮ್ದು ಕಟಿಂಗ್ ಮಾತ್ರ ಈಗ ದನಕ್ಕೆ ಬರುವಂಗೆ ಒಳ್ಳೆ ಟಗರಿಗೆ ಬರುವಂಗೆ ಎರಡಕ್ಕೂ ಅನುಕೂಲ ಆಗುವಂಗೆ ಕಟಿಂಗ್ ನಾವು ಮಾಡ್ತೇವೆ. 2 ಜನ ಈ ರೀತಿ ಹಾಕ್ತಿರ್ತಾರೆ. ನಮ್ದು ಸ್ಪ್ರೇ ಅದ್ರಾಗ ಆಗಕ್ಕೆ ಪಂಪ್ ಇಟ್ಟೇವೆ ನೋಡ್ರಿ. ಅದ್ರಾಗ ಸ್ಪ್ರೇ ಆಕತಿ. ಎಷ್ಟು ಬೇಕು ಅಷ್ಟ ಪ್ರಮಾಣ 10 ಲೀಟ್ರ್ ಒಂದು ಟನ್ನಿಗೆ 10 ಲೀಟ್ರ್ ಅಷ್ಟು ಸ್ಪ್ರೇ ಆಕತ್ತೆ ನಮ್ದು. ನಾವು ಚರ್ಗಿ ತೊಗೊಂಡು ಅದ್ರಾಗ ಸ್ಕೇಲ್ ಸಿಗೋದಿಲ್ಲ. ಇದ್ರಾಗ ಎಲ್ಲ ಮೇವಿಗೂ ದ್ರವ್ಯ ಅನ್ನೋದು ಸಿಡಿತೈತಿ. ಯಾಕಂದ್ರೆ ಅದಕ್ಕೆ ಒಂದು ಎಲ್ಲಿಗೆ ಹತ್ತಿ ಅದಕ್ಕೆ ಬಿಡ್ತಾನೆ ಕೂಡ ನೋಡ್ರಿ. ಗೊಂಜಾಳ ಕಾಳು ಕಾಣಕತ್ತೈತಿ ನಿಮ್ಗೆ. ಆ ರೀತಿ ತಂದು ಹಾಕತ್ತಾರೆ ನೋಡ್ರಿ. ಅಲ್ಲಿ ಮೇವು ತಂದು ಹೋಗದ ಆ ರೀತಿ ಕಡ್ದಂಗೆ ತಂದು ಹೋಗಿತಾರೆ. ಈ ರೀತಿ ಹಾಕ್ತಾರೆ. ಇದ್ರಾಗ ಏನಂದ್ರೆ ಡ್ರೈನೆಸ್ ಉಳಿದಿಲ್ಲ. ನೀವು ಇದೇ ರೀತಿ ಲಕ್ಷ ಗಳಿಸ್ಬೇಕಂದ್ರೆ ಒಂದು ಏನಂದ್ರೆ ಮರಿ ಚಾಯ್ಸ್ ಮಾಡೋದು. ಈಗಿನ ಕಾಲದಾಗ ಮರಿ ಚಾಯ್ಸ್ ಮಾಡೋದು ಹೆಂಗಾಗೈತಂದ್ರೆ ಎಳಕ್ ಮರಿ ತರಬಾರ್ದ. ಯಾಕಂದ್ರೆ ಎಳಕ್ ಮರಿ ಬರ್ಬೇಕಾದ್ರೆ 4 ತಿಂಗಳು ಹಿಡಿ ಆತತಿ. ಅದಕ್ಕಾಗಿ ಒಂದಿಟ್ಟು ಬಿರ್ಸನ್ ಮರಿ ಅಂದ್ರೆ ಒಂದು 800-900 ಪಟ್ಟಿ ಮರಿ ತಂದ್ರೆ ಅದು ದೌಡ ಬರ್ತತಿ. ಹೊಳ್ಳೆ ನಿಮ್ಗೆ ಅಮೌಂಟ್ ಕೊಟ್ಟು ಹೋಗತಿ. ಇವರು ವಿಚಾರಗಳು ಬಹಳ ಚಲೋ ಅದಾವ. ಮತ್ ಮೇನ್ ಏನಂದ್ರೆ ಫುಡ್ ಹಾಕೋದ್ರಾಗ ಹಿಂದ ಮುಂದೆ ನೋಡಕ್ ಹೋಗ್ಬಾರ್ದು. ಫುಡ್ ಮತ್ತು ಸೈಲೇಜ್ ಯೂಸ್ ಮಾಡೋದ್ರಿಂದ ಬರೀ ದೌಡ್ ಗ್ರೋತ್ನೆಸ್ ಬರ್ತೈತಿ. ಹೊಳ್ಳಿ ನಿಮಗೆ ರಿಸಲ್ಟ್ ಸಕ್ಸಸ್ಫುಲ್ ಆಕೈತಿ. 1 ಬೀಡ್ ಹಾಕಿ ಆಮೇಲೆ ಫಾರ್ಮಿಂಗ್ ಮಾಡೋದು ಕ್ಯಾನ್ಸಲ್ ಮಾಡೋದು ತಪ್ಪು. ಕರೆಕ್ಟ್ ಆಗಿ ದಾರಿ ಹಿಡ್ಕೋರಿ. ಒಳ್ಳೆದಾಗಿ ನಿಮಗೆ ಸಕ್ಸಸ್ ಕಾಣಕ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.